ನಮಸ್ತೆ ರೈತ ಬಾಂಧವರೇ. ನಾವು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ಬೋರಗೊಂಡನಹಳ್ಳಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ. ತಮ್ಮ ಹೆಸರು? ಏಕಾಂತಪ್ಪ ಸರ್. ನಿಮ್ಮ ಬ್ರದರ್ ತೋಟ? ನಮ್ಮ ಅಣ್ಣ ವಿಶ್ವನಾಥ್ ತೋಟ ಸರ್. ಈಗ ಇಲ್ಲಿ ಬಲರಾಮ್ ಮಾಡಿದ್ದೀರಲ್ಲ? ಹೌದು, ಬಲರಾಮ್ ಮಾಡಿದ್ದೀರ. ಹೌದು. ಎಷ್ಟು ಎಕರೆ ಅಡಿಕೆ ತೋಟ? 2 ಎಕರೆ. ಇದು 2 ಎಕರೆ. 2 ಎಕರೆ. ನೀವು ಎಷ್ಟು ಎಕರೆ ತೋಟ ಮಾಡಿದ್ದೀರಿ? 4 ಎಕರೆ ಮಾಡಿ. 4 ಎಕರೆ. ನಿಮ್ಮ ತೋಟದಾಗ ಬಲರಾಮ್ ಮಾಡಿದ್ದೀರಾ? ಹೊಡೆದಿದ್ದು ಎಷ್ಟು ಒಟ್ಟು 1 ಲೆಕ್ಕಕ್ಕೆ ತಳ್ಳಿ ಹೊಡೆದಿದ್ದು. ಈ ಕಂಟಿನ್ಯೂಸ್ ನೋಡ್ಕೊಂತ ಬಂದ್ವಲ್ಲಿ ಬೇರು. ಹೌದು ಹೌದು. ಈಗ ಸರ್, ಒಂದು ಗಿಡ ಹಾಳು ಮಾಡೋಕ್ಕೆ ಬೇರೆ ಹಾಳಾದ್ರೆ ಬೇಗ ಹಾಳಾಕತ್ತಲ್ಲ? ಬೇಗ ಹಾಳಾಗತ್ತಲ್ಲ? ಒಪ್ಕೊಂತೀವಿ. ಈಗ ಯಾವುದು ಬಾಂಡ್ಲಿ ಎಲ್ಲ ಹೊಡೆದಿರೋದು ಬಲರಾಮ್ನ ಚೆನ್ನಾಗಿ ಇಳಿಸಿ ಹೊಡೆದಿರಿ. ಲಕ್ಷಾಂತರ ಬೇರು ಕಟ್ಟಾಗಿದ್ದಾವಲ್ಲ? ಕಟ್ಟಾಗಿದ್ದಾವಲ್ಲ. ನಿಮ್ದು ಅಡಿಕೆ ಇಳುವರಿ 40 ಕ್ವಿಂಟಲ್ 1 ಎಕರೆಗೆ ಅಷ್ಟೇ ಅಲ್ಲ? ಖರ್ಚಂತೂ ಭಾಳ ಮಾಡ್ತೀರಾ? ಹೌದಲ್ಲ? ಮಾಡ್ತೀವಿ. ಸಗಣಿ ಗೊಬ್ಬರ ಕೊಡ್ತೀರಾ? ಈಗ 2 ವರ್ಷ ಆಯ್ತು ಕೊಡ್ತೀವಿ. ಹೌದು. ರಾಸಾಯನಿಕ ಗೊಬ್ಬರ ಎಷ್ಟು ಕೊಡ್ತೀರಿ ಒಂದು ಗಿಡಕ್ಕೆ? 300 ಗ್ರಾಮ್ ಕೊಟ್ಟಿದ್ವಿ. ಈಗ ಬಂದ ತಕ್ಷಣ ಹೇಳಿದ್ರಿ ನೀವು ಯಾವುದು ಕೆಲವು ಹೇಳ್ತಾರೆ ಸಾ ಬೇರೆ ಹರಿದ್ರು ಮಾತ್ರ ಭಾರಿ ಚೆನ್ನಾಗಿ ಇಳುವರಿ ಬರ್ತೈತಿ ಅಂತ. ಹೌದು ಸರ್, ಹೇಳಿದ್ರು. ಅದಕ್ಕೆ ಕೆಲವು ಕಡೆ ತಪ್ಪು ಅಂತ ಸಾಬೀತಾತಲ್ಲ ಸರ್? ತಪ್ಪು ಅಂತ ಸಾಬೀತಾಗ್ತದೆ. ಈಗ ಈ 5 ಬೆರಳು ಕಟ್ ಮಾಡಿಬಿಟ್ಟು ಊಟ ಮಾಡ್ರಿ ಅಂದ್ರೆ ಆಕತ್ತ? ಸಾಧ್ಯತೆ ಐತ? ಆಗಲ್ಲ ಸರ್. ಇದು ನಮ್ಮ ಅಜ್ಞಾನ ಅಂತಾರೆ ಸರ್. ನನಗೆ ಭಾರಿ ಮನಸ್ಸಿನ ನೋವಾಗಿದ್ದೇನೆಂದರೆ ಈ ಬೇರು ಸರ್, ಈ ಬೇರು ಬೆಳೆಯೋಕ್ಕೆ ಇನ್ನು ಎಷ್ಟು ದಿವಸ ಟೈಮ್ ತಗೋಬೋದು ಸರ್? ಮತ್ತೆ ಹೊಸ ಬೇರು ಬೆಳಕ್ಕೆ ನಮಗೆ ಗೊತ್ತು ಸರ್, ನಿಮಗೆ ಗೊತ್ತಿರ್ಬೋದು. ಅಲ್ಲ, ಅಂದಾಜು ಒಂದು 6 ತಿಂಗಳು ಮೇಲೆ ಬೇಕು. ಈ ಮಟ್ಟಕ್ಕೆ 6 ತಿಂಗಳಿಗೆ ಬರಲ್ಲ ಬೇರು? 6 ತಿಂಗಳಿಗೆ ಬೇರು ಬರಲ್ಲ. ಬಲರಾಮ ಹೊಡೆಯೋದು ಸೂಕ್ತನಾ ಅಥವಾ ಬಿಟ್ಟರು ಒಳ್ಳೇದಾ? ಬಿಟ್ಟರು ಒಳ್ಳೇದು, ಆದರೆ ನೆಲ ಮಿದುವಾಗಲ್ಲ ಅನ್ನೋ ಇದಕ್ಕೆ ಹೊಡಿತಾರೆ ಅಂತ. ಎರೆಹುಳು ಅಭಿವೃದ್ಧಿ ಮಾಡಿಬಿಟ್ರೆ ಅದು ರೈತನ ಮಿತ್ರ, ಅದೆಲ್ಲ ಉಳುಮೆ ಮಾಡ್ಕೊಂತತಿ. ಅದಕ್ಕೊಂದಿಷ್ಟು ಆಹಾರ ಏನು ಬೇಕೋ ಅದನ್ನು ಕೊಟ್ಟರೆ ಒಳ್ಳೆಯದು. ರಸಗೊಬ್ಬರದ ಆಹಾರ ಅಲ್ಲ, ಸರಿ, ಸಿಂಥೆಟಿಕ್ ಫರ್ಟಿಲೈಸರ್ ಅಲ್ಲ. ಒಂದಿಷ್ಟು ಸಾವಯವ ವಸ್ತು ಮಣ್ಣಿಗೆ ಬಿದ್ಕಂತ ಹೋದಂಗೆ ನೀರು ಕಂಟ್ರೋಲ್ ಮಾಡಿದರೆ ಅದ್ರ ಪಾಡಿ ಅದು ನೈಸರ್ಗಿಕ ಉಳುಮೆ ಆಗುತ್ತೆ ಅಂತ. ಹೌದಲ್ಲ? ಅತಿಯಾದ ಉಳುಮೆ ಅವಶ್ಯಕತೆ ಇರಲ್ಲ. ಅನಿವಾರ್ಯ ಅಂದ ಕಡೆ ಒಂದು ಮಿನಿಮಮ್ ಮಾಡ್ಕೊಂಡ್ರೆ ಒಳ್ಳೆಯದು. ಈ ಮಟ್ಟಕ್ಕೆ ಬೇರು ತೆಗಿಯೋದಂತೂ ಒಳ್ಳೇದಲ್ಲ ಅನ್ನೋದು ನಮ್ಮ ವಿಚಾರ. ಇದು ವೈಜ್ಞಾನಿಕ ಸತ್ಯನೂ ಕೂಡ. ತಂತು ಬೇರು ಮತ್ತು ಮುಖ್ಯ ಬೇರುಗಳು ಸಿಕ್ಕಾಬಟ್ಟೆ ಕಟ್ಟಾದರೆ ನೆಕ್ಸ್ಟ್ ಇಯರ್ ಇಳುವರಿ ಮೇಲೆ ತುಂಬ ಡಿಫೆಕ್ಟ್ ಆಕತಿ. ಎಫೆಕ್ಟ್ ಆಗಲ್ಲ, ಡಿಫೆಕ್ಟ್ ಆಕತಿ. ಗೊತ್ತಾದ್ರೆ ಸರಿನಾ? ಸರಿ ಅನ್ಸ. ಈಗ ಈ ತಂತು ಬೇರು ಮುಖ್ಯ ಬೇರುಗಳು ಫುಡ್ಡನ್ನು ಅಬ್ಸರ್ವ್ ಮಾಡ್ತಾ, ಮುಖ್ಯ ಬೇರುಗಳದವಲ್ಲ, ಇದು ಕೆಲವರು ಇದನ್ನ ತಾಯಿ ಬೇರು ಅಂತ ಕರೀತಾರೆ. ತಾಯಿ ಬೇರು ಅಲ್ಲ ಇದು. ತಾಯಿ ಬೇರು ಇರ್ತಕ್ಕಂಥ ಈ ವೆರೈಟಿ ಅಲ್ಲ ಅಡಿಕೆ. ಮುಖ್ಯ ಬೇರು ಇದು. ಮುಖ್ಯ ಬೇರು ಆಹಾರ ತಗೋಕು. ಇದು ತಂತು ಬೇರು. ಇಲ್ಲಿ ಪಕ್ಕದಾಗ ಅದಾವಲ್ಲ, ಇವು ತಂತು ಬೇರುಗಳು ಇವು. ಹೌದಾ? ಲಕ್ಷಾಂತರ ಬೇರುಗಳು ಕಟ್ಟಾಗಿ ಇಳುವರಿ ಮೇಲೆ ಅಂತೂ ಡಿಫೆಕ್ಟ್ ಅಂತ ಆಕತಿ. ಮುಂದಿನ ದಿನಗಳಲ್ಲಿ ಇದನ್ನ ತಿದ್ಕೊಂಡು ಹೋಗೋದು ಉತ್ತಮ ಅನ್ನೋದು ನಮ್ಮ ಸಲಹೆ. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಸರ್.